ಈಗ ಮತ್ತೆ ಸದ್ದು ಮಾಡಿದ ಶಿವ ಮುನಿ ಭೂ ಹಗರಣ ಪ್ರಕರಣ. ಫ್ರೀಡಂ ಟಿವಿಯ ಎಕ್ಸ್ಕ್ಲೂಸಿವ್ ಆದಂತಹ ಬ್ರೇಕಿಂಗ್ ಸುದ್ದಿ ಇದು. ಮತ್ತೆ ಸದ್ದು ಮಾಡಿದ ಶಿವ ಮುನಿ ಭೂ ಹಗರಣ. ಫ್ರೀಡಂ ಟಿವಿ ಎಕ್ಸ್ಕ್ಲೂಸಿವ್ ಆದ ಬ್ರೇಕಿಂಗ್ ನ್ಯೂಸ್ ಇದು. ಬಿಲಿಯನ್ ಮೌಲ್ಯದ ಸರ್ಕಾರಿ ಜಾಗ ಸ್ವಾಹ. ಬೆಂಗಳೂರು ಸೌತ್ ಮಾಜಿ ಎಸಿ ಶಿವಣ್ಣ ಮತ್ತು ಟೀಮ್ ಅಕ್ರಮ. ಚಿಕ್ಕನಾಗಮಂಗಲ ಸರ್ವೆ ನಂಬರ್ 72ರಲ್ಲಿ ಭಾರಿ ಅಕ್ರಮ ಬಯಲು. ಆನೇಕಲ್ ತಾಲೂಕಿನ ಚಿಕ್ಕನಾಗಮಂಗಲದಲ್ಲಿ ಅಕ್ರಮ. ಬಿಲಿಯನ್ ಮೌಲ್ಯದ ಸರ್ಕಾರಿ ಜಾಗ ಸ್ವಾಹ. ಬೆಂಗಳೂರು ಸೌತ್ ಮಾಜಿ ಎಸಿ ಶಿವಣ್ಣ ಮತ್ತು ಟೀಮ್ ಅಕ್ರಮ. ಚಿಕ್ಕನಾಗಮಂಗಲ ಸರ್ವೆ ನಂಬರ್ 72ರಲ್ಲಿ ಭಾರಿ ಅಕ್ರಮ ಬಯಲಾಗಿದೆ. ಆನೇಕಲ್ ತಾಲೂಕಿನ ಚಿಕ್ಕನಾಗಮಂಗಲದಲ್ಲಿ ಅಕ್ರಮ ಅನ್ನೋ ಆರೋಪ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಂಬಂಧಪಟ್ಟ ಇಲಾಖೆಯ ಗಮನಕ್ಕೆ ತಂದರೂ ಕೂಡ ಈವರೆಗೂ ಕ್ರಮ ಆಗಿಲ್ಲ. ಆನೇಕಲ್ ತಾಲೂಕಿನ ಚಿಕ್ಕನಾಗಮಂಗಲದಲ್ಲಿ ಭಾರಿ ಅಕ್ರಮ ಅನ್ನೋ ಆರೋಪ ಇದೆ. ಮತ್ತೆ ಸದ್ದು ಮಾಡಿದ ಶಿವ ಮುನಿ ಭೂ ಹಗರಣ. ಫ್ರೀಡಂ ಟಿವಿಯ ಬಿಗ್ಗೆಸ್ಟ್ ಬ್ರೇಕಿಂಗ್ ಎಕ್ಸ್ಕ್ಲೂಸಿವ್ ಆದ ಸುದ್ದಿ ಇದು. ಬಿಲಿಯನ್ ಮೌಲ್ಯದ ಸರ್ಕಾರಿ ಭೂಮಿಯನ್ನ ಕಂಡವರಿಗೆ ಪರಭಾರೆ ಮಾಡಿಕೊಡೋದ್ರಲ್ಲಿ ಎಕ್ಸ್ಪರ್ಟ್ಗಳು. ಒಂದು ಎಸಿ ಶಿವಣ್ಣ, ಮತ್ತೊಂದು ಮುನಿಕೃಷ್ಣ. ಇವರ ಇಬ್ಬರ ಇನ್ವಾಲ್ವ್ಮೆಂಟು ಏನೇನಿದೆ ಈ ವಿಚಾರದಲ್ಲಿ ಅನ್ನೋದು ತನಿಖೆಯಾಗಬೇಕು. ಇಲ್ಲದಿದ್ದರೆ ಗೊತ್ತಾಗುವುದಿಲ್ಲ. ಬೆಂಗಳೂರು ಸೌತ್ ಎಸಿ ಆಗಿದ್ದಂತಹ ಶಿವಣ್ಣ, ಮುನಿಕೃಷ್ಣರ ಹೆಸರಿಗೆ ಎಷ್ಟು ಸರ್ಕಾರಿ ಜಾಗ ಹೋಗಿದೆ, ಜೊತೆಗೆ 6 ಎಕರೆ ಬೆಲೆ ಬಾಳುವ ಸರ್ಕಾರಿ ಭೂಮಿಗೆ ಬಿತ್ತು ಕನ್ನ. ಒಂದೆರಡಲ್ಲ, 6 ಎಕರೆ ಬೆಲೆ ಬಾಳುವ ಸರ್ಕಾರಿ ಭೂಮಿಯನ್ನು ಯಾವುದೇ ಗ್ರಾಂಟ್ ಕಾಪಿ ಇಲ್ಲದೆ ಅಧಿಕಾರಿಗಳ ಅಕ್ರಮ. ಮುನಿಕೃಷ್ಣ ಎಂಬಾತನ ಹೆಸರಿಗೆ ನಕಲಿ ದಾಖಲೆ ಸೃಷ್ಟಿ. ಅಡ್ಡದಾರಿಯಲ್ಲಿ ಭೂಮಿ ಮಂಜೂರು ಮಾಡಿದ್ದ ಮಾಜಿ ಎಸಿ, ಅಡ್ಡದಾರಿ ವಾಮಮಾರ್ಗ, ತಹಶೀಲ್ದಾರ್, ಆರ್ಐ, ಸರ್ವೇಯರ್ಗಳ ಕಳ್ಳಾಟ, ಕೋಟ್ಯಾಂತರ ರೂಪಾಯಿ ಡೀಲು. 16 ಎಕರೆ ಇದ್ದ ಸರ್ಕಾರಿ ಜಮೀನನ್ನು ದಾಖಲೆಗಳಲ್ಲೇ 6 ಎಕರೆಗೆ ಇಳಿಸಿದ್ರು. 6 ಎಕರೆ ಬೆಲೆ ಬಾಳುವ ಸರ್ಕಾರಿ ಭೂಮಿಗೆ ಬಿತ್ತು ಕನ್ನ. ಯಾವುದೇ ಗ್ರಾಂಟ್ ಕಾಪಿ ಇಲ್ಲದೆ ಅಧಿಕಾರಿಗಳ ಅಕ್ರಮ. ಈ ತರಹದ ಬಿಲ್ಡರ್ಗಳಿಗೆ ಕೋಟಿಗೆ ಮಾರಾಟ ಮಾಡುವಂತಹ ಅಕ್ರಮಿಗಳು. ಯಾವುದೇ ಗ್ರಾಂಟ್ ಕಾಪಿ ಇಲ್ಲದೆ ಅಧಿಕಾರಿಗಳ ಅಕ್ರಮ ನಡೆದಿದೆ. ಮುನಿಕೃಷ್ಣ ಎಂಬಾತನ ಹೆಸರಿಗೆ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಲಾಗಿದೆ. ಅಡ್ಡದಾರಿಯಲ್ಲಿ ಭೂಮಿ ಮಂಜೂರು ಮಾಡಿದ್ದ ಮಾಜಿ ಎಸಿ, ತಹಶೀಲ್ದಾರ್, ಆರ್ಐ, ಸರ್ವೇಯರ್ಗಳ ಕಳ್ಳಾಟ, ಕೋಟ್ಯಾಂತರ ರೂಪಾಯಿ ಡೀಲ್ ಆಗಿದೆ. 16 ಎಕರೆ ಇದ್ದ ಸರ್ಕಾರಿ ಜಮೀನನ್ನು ದಾಖಲೆಗಳಲ್ಲೇ 6 ಎಕರೆಗೆ ಇಳಿಸಿದ್ರು. ಹಾಗಾದರೆ ಈ ಪುಣ್ಯಾತ್ಮರ ವಿರುದ್ಧ ಕ್ರಮ ಯಾವಾಗ? ಹಾಗಾದರೆ ಈ ಹಗರಣ ಅಥವಾ ಈ ಮಹಾ ಸ್ಕ್ಯಾಮಿನ ಅಪ್ಡೇಟ್ಸ್ಗಳನ್ನು ನಾವು ಮುಂದಕ್ಕೆ ಗಮನಿಸ್ತಾ ಹೋಗೋಣ. ಈ ಅಕ್ರಮಕ್ಕೆ ಸಂಬಂಧಪಟ್ಟ ಫೋರ್ಜರಿ ರೆಕಾರ್ಡ್ಸ್ ಮೂಲಕ ಸರ್ಕಾರಿ ಆಸ್ತಿ ಹಸನಾಯಿತು. ಬಿಲ್ಡರ್ಗಳಿಗೆ ಕೋಟಿಗೆ ಮಾರಾಟ ಮಾಡಿದ್ದು ಬಯಲಾಯಿತು. ಅಕ್ಕಪಕ್ಕದ ರೈತರಿಗೆ ಬೆದರಿಕೆ ಹಾಗೂ ಟಾರ್ಚರ್ ಕೊಟ್ಟಿದ್ರಂತೆ. ಭೂಮಿ ಲೂಟಿ ಮಾಡಿದ ಕ್ರಿಮಿನಲ್ ನೆಟ್ವರ್ಕ್. ಹೈಕೋರ್ಟ್ನಿಂದ ಛೀಮಾರಿ ಬಿದ್ದರು ಅಕ್ರಮ. ತಗ್ಗಿಲ್ಲ ಭ್ರಷ್ಟಾಧಿಕಾರಿಗಳ ಸೊಕ್ಕು ಮತ್ತು ಹಾವಳಿ. ಶಬ್ದವಿಲ್ಲದೆ ನಿಶಬ್ದವಾಗಿ ಅಕ್ಕಪಕ್ಕದ ರೈತರಿಗೆ ಒಂದು ತರಹದ ಬೆದರಿಕೆ ಹಾಕುತ್ತಿದ್ರು. ಬಿಲ್ಡರ್ಗಳಿಗೆ ಕೋಟಿಗೆ ಮಾರಾಟ ಮಾಡಿದ್ದು ಕೂಡ ಬಯಲಾಗಿದೆ. ಭೂಮಿ ಲೂಟಿ ಮಾಡಿದ ಕ್ರಿಮಿನಲ್ಗಳ ನೆಟ್ವರ್ಕ್. ಬೆಂಗಳೂರು ನಗರ ಜಿಲ್ಲಾಧಿಕಾರಿಗೆ ಅಧಿಕೃತ ದೂರು ಸಲ್ಲಿಕೆ. ಮಾಜಿ ಎಸಿ ಶಿವಣ್ಣಗೆ ಶುರುವಾಯಿತು ಸಂಕಷ್ಟ. ಪ್ರಕರಣ ಕಾವೇರುತ್ತಿದ್ದಂತೆ ಮಾಜಿ ಎಸಿ ಶಿವಣ್ಣ ನಾಪತ್ತೆ. ಕಣ್ಣಿಗೆ ಕಾಣಿಸ್ತಾ ಇಲ್ಲ ಮಹಾಮನುಷ್ಯ. ಯಾವ ಇಲಾಖೆಯಲ್ಲೂ ಇಲ್ಲವೇ ಇಲ್ಲ ಸುಳಿವು. ಎಲ್ಲಿದ್ದಾರೆ, ಏನು ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತಿಲ್ಲ. DPR ಸೆಕ್ರೆಟರಿ ಅವರೇ ಉತ್ತರ ಕೊಡಿ. ಎಲ್ಲಿದ್ದಾರೆ ಭೂ ಹಗರಣದ ಸೂತ್ರಧಾರ ಶಿವಣ್ಣ? ಇಂಡಿಯಾದಲ್ಲೇ ಇದ್ದಾರಾ, ಬೇರೆನ್ನೆಲ್ಲಾದ್ರೂ ಇದ್ದಾರಾ? ಕರ್ನಾಟಕದಲ್ಲೇ ಇದ್ದಾರಾ, ಬೇರೆನ್ಯಾವ ರಾಜ್ಯಕ್ಕೆ ಏನಾದರೂ ಹೋದ್ರಾ? ಎಲ್ಲದರ ಬಗ್ಗೆ ಗೊತ್ತಾಗಬೇಕಲ್ಲ. ಎಸಿ ಶಿವಣ್ಣ ಇಲ್ಲ. ಒಂದು ಆರೋಪದ ಸುತ್ತ ದಟ್ಟವಾದ ಸ್ಮೆಲ್ ಬಡಿಯುವಾಗ ಆತನನ್ನ ಕರೆದು ಪ್ರಾಥಮಿಕ ಈ ವಿಚಾರಣೆಗಾದ್ರೂ ಒಳಪಡಿಸ್ಬೇಕಲ್ಲ. ಬಂಧನ ಬಿಡಿ, ಆಗದ ಕೆಲಸ. ವಿಚಾರಣೆ ಆಗಬೇಕಾಗಿರುವ ಕೆಲಸ. ಸರ್ಕಾರಿ ಭೂಮಿ ಅಂದ್ರೆ ಹನಿಕೇಕೇನು ಕತ್ತರಿಸ್ಬಿಟ್ಟು ಮಾರಾಟ ಮಾಡೋದಕ್ಕೆ ರಜೆ ಮೇಲಿದ್ದಾರೋ ತಲೆಮರೆಸ್ಕೊಂಡಿದ್ದಾರ?
ಮೆಡಿಕಲ್ ಲೀವ್ ನಾಟಕ ಆಡ್ತಿದ್ದಾರೋ? ಬೊಮ್ಮಾಯಿ ಸರ್ಕಾರದ ಅವಧಿಯಲ್ಲಿ ಗಾಯಬಾದ ಶಿವಣ್ಣ ಈವರೆಗೂ ಇಲ್ಲ. ಸಿದ್ದರಾಮಯ್ಯ, ಡಿಕೆ ಇಬ್ಬರು ಚೇಂಜ್ ಆದರು. ಆರೋಪಿಗಳು ಈವರೆಗೂ ಪತ್ತೆಯಾಗದಿರುವುದು ವಿಚಿತ್ರ. ಸರ್ಕಾರಿ ಸ್ವತ್ತಿಗೆ ಕನ್ನ ಹಾಕಿದ ಅಕ್ರಮ ದಂಧೆಕೋರರಿಗೆ ಈಗ ನಡುಕ ಶುರುವಾಗಿದೆ. ಸರ್ಜಾಪುರ ಹೋಬಳಿಯಲ್ಲಿ ಬಯಲಾಯಿತು ಅಧಿಕಾರಿಗಳ ದಂಧೆ. ಬೆಂಗಳೂರಿನ ಆನೇಕಲ್ ತಾಲೂಕಿನ ಸರ್ಜಾಪುರ ಹೋಬಳಿ ಚಿಕ್ಕಮನಿಸ್ವಾಮಿ ಹೆಸರಿನಲ್ಲಿ ಭಾರಿ ಭೂ ಅಕ್ರಮದ ಪರ್ವ. ಸರ್ಕಾರಿ ಖಜಾನೆಗೆ ಕೋಟ್ಯಾಂತರ ರೂಪಾಯಿ ಖೋತ. ಹಗರಣದಲ್ಲಿ ಭಾಗಿಯಾದ ಕಂದಾಯ ಇಲಾಖೆಯ ಸಿಬ್ಬಂದಿಗಳು. ಮಾಜಿ ಎಸಿ ಶಿವಣ್ಣ ಮತ್ತು ಗ್ಯಾಂಗ್ ವಿರುದ್ಧ ಶೀಘ್ರವೇ ಕ್ರಿಮಿನಲ್ ಕೇಸು ದಾಖಲಾಗಬೇಕು. ಈ ಅಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಯಾರ್ಯಾರ ಮೇಲೆ ಆರೋಪಗಳಿದಾವೋ, ಯಾರ್ಯಾರ ಮೇಲೆ ಅನುಮಾನಗಳಿದಾವೋ, ಯಾರ್ಯಾರ ಮೇಲೆ ಈ ವಿಚಾರದಲ್ಲಿ ಇನ್ವಾಲ್ವ್ ಆಗಿರಬಹುದು ಅಂತ ಹೇಳಿ ಶಂಕೆಗಳಿದಾವೋ ಅಂತವನ್ನ ಕರೆದ್ಬಿಟ್ಟು ಒಂದು ಪ್ರಾಥಮಿಕ ವಿಚಾರಣೆಯನ್ನು ಮಾಡಬೇಕು. ಚಂದಕ್ಕಾದ್ರೂ ಕೂರಿಸಬಾರ್ದ? ಹಿಂಗಾಗಿದೆ ಕಂಡ್ರೆ ಏನಿದು ನಿಮ್ಮ ಇನ್ವಾಲ್ವ್ಮೆಂಟ್ ಅಂತ ಕೇಳಬಾರ್ದ? ನಿಮ್ಮ ಭಾಗಿತನ ಇದರಲ್ಲಿ ಇದೆಯಾ? ಸರ್ಕಾರಿ ಭೂಮಿಯನ್ನ ಹರಿದು ಹಂಚಿ ನೀರು ಕುಡಿದಿದ್ದೀರಾ? ಈ ಬಗ್ಗೆಯೂ ಕೂಡ ಕ್ರಮ ಆಗಬೇಕು. ಭೂಮಿ ಲೂಟಿ ಮಾಡಿದ ಕ್ರಿಮಿನಲ್ ನೆಟ್ವರ್ಕ್ ಆದಷ್ಟು ಬೇಗ ಸಂಬಂಧಪಟ್ಟಂತ ಇಲಾಖೆ, ಸಂಬಂಧಪಟ್ಟಂತ ಅಧಿಕಾರಿಗಳು ತಕ್ಷಣವೇ ಇನ್ಸ್ಟೆಂಟ್ ಆಗಿ ಮಧ್ಯಪ್ರವೇಶ ಮಾಡಿ ಈ ಬಗ್ಗೆ ಕ್ರಮವನ್ನು ಕೈಗೊಳ್ತಾರ? ಕಾದು ನೋಡಬೇಕಿದೆ.